ಹೆಲೋ ನನ್ನ ಕುಟುಂಬದವರೇ, ಹೇಗಿದ್ರೆ ಎಲ್ಲರೂ. ಇವತ್ತು ನಾನು ನಿಮಗೆ ಕರ್ನಾಟಕ ಸ್ಟೈಲಲ್ಲಿ ಯಾವ ರೀತಿ ಮಾವಿನಕಾಯಿ ಉಪ್ಪಿನಕಾಯಿ ಹಾಕುವುದಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬ 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 ರಿಕ್ವೆಸ್ಟೆಡ್ ವಿಡಿಯೋ ಇದು. ಹಾಗೂ ಯಾರಿಗೆ ಇಷ್ಟ ಇಲ್ಲ ಹೇಳಿ ಉಪ್ಪಿನಕಾಯಿ? ಎಲ್ಲದಕ್ಕೂ ಇದು ಉಪ್ಪಿನಕಾಯಿ ಬೇಕೇ ಬೇಕು. ಯಾವುದೇ ಎಷ್ಟು ದೊಡ್ಡ ಭೋಜನ ಇರಲಿ ಉಪ್ಪಿನಕಾಯಿ ಒಂದು ಸೈಡಲ್ಲಿ ಬೇಕು ನಮಗೆ. ಓಕೆ, ಇವಾಗ ನಾವು ಇದನ್ನು ರೆಡಿ ಮಾಡೋಣ. ಫಸ್ಟಿಗೆ ನೋಡಿ, ಈ ರೀತಿ ಮಾವಿನಕಾಯನ್ನು ತೊಗೊಂಡು, ಒಳ್ಳೆ ಮಾವಿನಕಾಯಿ ಇರಬೇಕು, ಅದನ್ನು ತೊಗೊಂಡು ನಾನಿಲ್ಲಿ ದೊಡ್ಡದು ಕಟ್ ಮಾಡಿದ್ದೀನಿ. ನಿಮಗೆ ಯಾವ ರೀತಿ ಆಗುತ್ತೆ ನೋಡಿ, ಸಣ್ಣದು ಬೇಕಿದ್ರೆ ಸಣ್ಣದು ನೀವು ಕಟ್ ಮಾಡ್ಬೋದು. ನಾನಿಲ್ಲಿ ಈ ರೀತಿ ಕಟ್ ಮಾಡಿದ್ದೀನಿ. ಹಾಗೂ ಚೂರು ಕೂಡ ನೀರಿರಬಾರ್ದು, ಇದರಲ್ಲಿ ಫುಲ್ ಒಣಗಬೇಕಿದು. ಕಟ್ ಮಾಡಿ ಆದಮೇಲೆ ಚೆನ್ನಾಗಿ ಒರೆಸಿ ಇಡಿ, ಒಣಗಬೇಕದು, ನೀರು ಇರಬಾರ್ದು. ನಾನು ಮತ್ತಿಲ್ಲಿ ನೋಡ್ತಾ ಇದ್ದೀರಲ್ಲ, ಮುಕ್ಕಾಲು ಕಪ್ಪಷ್ಟು ನಾನಿಲ್ಲಿ ಇದಕ್ಕೆ ಉಪ್ಪನ್ನು ಹಾಕಿದ್ದೀನಿ. ಉಪ್ಪನ್ನು ಚೆನ್ನಾಗಿ ಫಸ್ಟಿಗೆ ಮಿಕ್ಸ್ ಮಾಡಿ ಇಡೋಣ. ಆಮೇಲೆ ಏನು ಮಸಾಲ ಬೇಕೋ ಅದನ್ನು ನಾವು ಹಾಕೋಣ ಇದಕ್ಕೆ. ಒಮ್ಮೆಲೆ ಮಾವಿನಕಾಯಿ ತುಂಬ ಹುಳಿ ಇದೆ ಅಂತಾದರೆ ಉಪ್ಪು ಸ್ವಲ್ಪ ಜಾಸ್ತಿ ಹಾಕಿ ನೀವು. ನಾನಿಲ್ಲಿ ಮುಕ್ಕಾಲು ಕಪ್ಪಷ್ಟು ಹಾಕಿದ್ದೀನಿ. ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿ ಇದನ್ನು ಒಂದು ಗಂಟೆ ಆದರೂ ಇಟ್ಟು ಆಮೇಲೆ ಇದಕ್ಕೆ ಮಸಾಲವನ್ನು ನಾವು ಮಿಕ್ಸ್ ಮಾಡೋಣ. ಈಗ ನಾನು ಇದನ್ನು 1 ಗಂಟೆವರೆಗೆ ಹೀಗೆ ಇಡ್ತೀನಿ. ಓಕೆ, ಫಸ್ಟ್ ಈಗ ಏನೆಲ್ಲ ಮಸಾಲ ಬಗ್ಗೆ ಹೇಳ್ತೀನಿ. ನಾನು 1 ಸ್ಪೂನಷ್ಟು ಇಲ್ಲಿ ಜೀರಿಗೆ ಯೂಸ್ ಮಾಡಿದ್ದೀನಿ. ಆಮೇಲೆ 1 ಸ್ಪೂನಷ್ಟು ನಾನಿಲ್ಲಿ ಉದ್ದಿನಬೇಳೆಯನ್ನು ಯೂಸ್ ಮಾಡಿದ್ದೀನಿ. ಆಮೇಲೆ ಇದು ಪುಟಾಣಿ ಕಡಲೆ ಅಂತ ಹೇಳ್ತೀನಿ ನೋಡಿ, ಹುರ್ಕಡ್ಲೆ ಅಂತ ಹೇಳ್ತೀನಿ ನೋಡಿ, ಅದನ್ನು 1 ಸ್ಪೂನಷ್ಟು, ಸೇಮ್ ಎಲ್ಲ ಒಂದೇ ಪ್ರಮಾಣ ತೊಗೊಂಡಿದ್ದೀನಿ. ಸಾಸಿವೆ ಮಾತ್ರ ನಾನಿಲ್ಲಿ 2 ಸ್ಪೂನಷ್ಟು ತೊಗೊಂಡಿದ್ದೀನಿ. ಸಾಸಿವೆ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಇವು ಎಲ್ಲವನ್ನು ಹಾಕಿ ಫ್ರೈ ಮಾಡೋಣ. ಫ್ರೈ ಮಾಡುವಾಗ ಗ್ಯಾಸ್ ಸ್ಲೋವಲ್ಲಿಡಿ. ಸ್ವಲ್ಪ ನಮಗೆ ಫ್ರೈ ಮಾಡಲಿಕ್ಕೆ ಅಷ್ಟು, ಅಂದರೆ ತುಂಬ ಇದು ಮಾಡಲಿಕ್ಕಿಲ್ಲ, ಇದನ್ನು ಕಲರ್ ಚೇಂಜ್ ಆಗುವಷ್ಟು ಫ್ರೈ ಮಾಡಲಿಕ್ಕಿಲ್ಲ. ಸ್ವಲ್ಪ ನಮಗೆ ಒಳ್ಳೆ ಸ್ಮೆಲ್ ಬರೋ ತನಕ ಇದನ್ನು ಫ್ರೈ ಮಾಡಲಿಕ್ಕೆ ಅಷ್ಟೇ. ಶಾಖ ಕೊಡ್ತೀವಂತ ಹೇಳ್ತೀವಿ ನೋಡಿ, ಆ ರೀತಿ ಗ್ಯಾಸ್ ಮಾತ್ರ ಸ್ಲೋವಲ್ಲಿರಲಿ. ಸ್ವಲ್ಪ ಈ ರೀತಿ ಫ್ರೈ ಮಾಡಿದರೆ ಸಾಕು. ಯಾವಾಗ ಸ್ವಲ್ಪ ನಿಮಗೆ ಸ್ಮೆಲ್ ಬರುತ್ತೆ ನೋಡಿ, ಆಗ ಗೊತ್ತಾಗುತ್ತೆ ಮಸಾಲ ಫ್ರೈ ಆಗಿದೆ ಅಂಥೇಳಿ. ಆವಾಗ ನೀವು ಆಫ್ ಮಾಡಿದರೆ ಆಯಿತು. ಜೀರಿಗೆಲ್ಲ ಸ್ವಲ್ಪ ಪಟ ಅಂತ ಆಗುತ್ತೆ, ಆವಾಗ ಆಫ್ ಮಾಡಿ. ಓಕೆ, ಇವಾಗ ಇದನ್ನು ಗ್ಯಾಸನ್ನು ಆಫ್ ಮಾಡ್ತೀನಿ. ಆಗ ಮಿಕ್ಸಿಯಲ್ಲಿ, ಸಣ್ಣ ಮಿಕ್ಸಿ ಜಾರಲ್ಲಿ ಹಾಕಿ ಇದನ್ನು ಹುಡಿ ಮಾಡೋಣ. ಓಕೆ ನೋಡಿ, ಹುಡಿ ರೆಡಿ ಆಗಿದೆ. ಇವಾಗ ಇದು ಸ್ವಲ್ಪ ತಣ್ಣಗಾದ ಮೇಲೆ ನಾವು ಇದನ್ನು ಮಾವಿನಕಾಯಿಗೆ ಮಿಕ್ಸ್ ಮಾಡೋಣ. ಓಕೆ ನೋಡಿ, 1 ಗಂಟೆ ಆಗಿದೆ. ಉಪ್ಪು ಹಾಕಿದ್ದೆಲ್ಲ ಸರಿಯಾಗಿ, ಸ್ವಲ್ಪ ನೀರಾಗಿದೆ ನೋಡ್ಬೋದು ನೀವು. ಇವಾಗ ಇದಕ್ಕೆ ನಾವು ಪುಡಿ ಮಾಡಿದ್ವಿ ನೋಡಿ, ಆ ಮಸಾಲವನ್ನು ಆ್ಯಡ್ ಮಾಡೋಣ. ಮಸಾಲ ತಣ್ಣಗಾದ ಮೇಲೇ ನೀವು ಇದಕ್ಕೆ ಹಾಕಬೇಕು, ಬಿಸಿ ಬಿಸಿ ಇರುವಾಗ ಹಾಕಬೇಡಿ. ಓಕೆ, ಇವಾಗ ಇದಕ್ಕೆ ನಾನಿಲ್ಲಿ 1 ಕಪ್ಪಷ್ಟು ನೋಡಿ ರೆಡ್ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ. ಒಳ್ಳೆ ಕಲ್ಲರ್ ಇರುವ ಯಾವುದಾದ್ರೂ ನಿಮ್ಮ ಹತ್ರ ಚಿಲ್ಲಿ ಪೌಡರ್ ಇದ್ದರೆ ಅದನ್ನು ಯೂಸ್ ಮಾಡಿ. ಉಪ್ಪಿನಕಾಯಿ ಕೂಡ ಒಳ್ಳೆ ಕಲರ್ ಬರುತ್ತೆ. ಆವಾಗ ಚೆನ್ನಾಗಿ ಮಿಕ್ಸ್ ಮಾಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಇದನ್ನು ಕೂಡ ಹಾಗೆ ಬಿಡಿ. ಓಕೆ, ಇವಾಗ ಇದಕ್ಕೆ ಲಾಸ್ಟಿಗೆ ನಾನು ಸಾಸಿವೆ ಎಣ್ಣೆ ತಗೊಂಡಿದ್ದೀನಿ. ಸಾಸಿವೆ ಎಣ್ಣೆಯನ್ನು ಸ್ವಲ್ಪ ಬಿಸಿ ಮಾಡಬೇಕು ನಾವಿಲ್ಲಿ. ಯಾವಾಗಲೂ ಹಾಗೆ ನಾವು ತಣ್ಣಗಿರುವ ಸಾಸಿವೆ ಎಣ್ಣೆ ಹಾಕಬಾರ್ದು. ಇದು ಬಿಸಿ ಮಾಡಿ ಆಮೇಲೆ ನಾವು ಉಪ್ಪಿನಕಾಯಿಗೆ ಹಾಕಬೇಕು. ಹಸಿ ಎಣ್ಣೆ ಅಂತ ಹೇಳ್ತೀವಿ ನೋಡಿ, ಅದನ್ನು ಹಾಕಬಾರ್ದು. ಈಗ ನಾನು ಅದಕ್ಕೆ ಒಂದು ಸಣ್ಣ ತುಂಡು ಹಿಂಗೆ ಹಾಕಿದ್ದೀನಿ. ನಿಮ್ಮ ಹತ್ರ ಹಿಂಗೆ ಹುಡಿ ಇದ್ದರೆ ನೀವು ಡೈರೆಕ್ಟಾಗಿ ಉಪ್ಪಿನಕಾಯಿಗೆ ಹಾಕ್ಬೋದು. ನಾನು ಈ ಹಿಂಗೆ ಇರೋದರಿಂದ ಇದು ಎಣ್ಣೆಗೇ ಹಾಕಿದ್ದೀನಿ ನಾನು. ಸ್ವಲ್ಪ ಹೊತ್ತು ಎಣ್ಣೆ ಬಿಸಿ ಆಗಲಿ. ಒಳ್ಳೆ ಬಿಸಿ ಆದಮೇಲೆ ಇದನ್ನು ಆಫ್ ಮಾಡೋಣ. ಓಕೆ, ನಾನಿಲ್ಲಿ ಬಿಸಿ ಮಾಡಿ ತಣ್ಣಗಾದ ನೀರನ್ನು ಇವಾಗ ಇದಕ್ಕೆ ಆ್ಯಡ್ ಮಾಡ್ತೀನಿ. ಯಾಕೆಂದರೆ ಇದು ಸ್ವಲ್ಪ ಡ್ರೈ ಇರೋದರಿಂದ ಬಿಸಿಯಾಗಿ ತಣ್ಣಗಾದ ನೀರನ್ನು ಇದಕ್ಕೆ ಆ್ಯಡ್ ಮಾಡ್ತಿದ್ದೀನಿ. ಬಿಸಿ ನೀರು ಮಾಡಬೇಡಿ, ಬಿಸಿಯಾಗಿ ತಣ್ಣಗಾದ ನೀರನ್ನು ಆ್ಯಡ್ ಮಾಡಿ. ಆಮೇಲೆ ಲಾಸ್ಟಿಗೆ ಸಾಸಿವೆ ಎಣ್ಣೆಯನ್ನು ಹಾಕ್ತಿದ್ದೀನಿ. ಸಾಸಿವೆ ಎಣ್ಣೆ ಕೂಡ ಫುಲ್ಲು ತಣ್ಣಗಾದ ಮೇಲೆ ನಾವು ಇದಕ್ಕೆ ಆ್ಯಡ್ ಮಾಡಬೇಕು. ಬಿಸಿ ಬಿಸಿ ಇರುವಾಗ ನೀವು ಆ್ಯಡ್ ಮಾಡಿದರೆ ಮಾವಿನ ಇದು ಕಾಯಿ ಇರುತ್ತೆ ನೋಡಿ, ಅದು ಸ್ಮೂತ್ ಆಗುತ್ತೆ. ಹಾಗಾಗಿ ಎಲ್ಲ ತಣ್ಣಗಾದ ಮೇಲೇ ನಾವು ಇದಕ್ಕೆ ಹಾಕಬೇಕು. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡಿದನು.
ಇದು ಅಟ್ಲೀಸ್ಟ್ ನೀವೊಂದು 3-4 ದಿನವಾದರೂ ಹೀಗೆ ಇಟ್ಟು ಆಮೇಲೆ ನೀವು ಯೂಸ್ ಮಾಡಬೇಕು. ಸರಿಯಾಗಿ ಆವಾಗ ಉಪ್ಪು ಎಲ್ಲ ಸರಿಯಾಗಿ ಎಳೆಯುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ನಿಮಗೆ ನೀರಿನ ಪ್ರಮಾಣ ಸ್ವಲ್ಪ ಜಾಸ್ತಿ ಬೇಕಿದ್ರೆ ಸ್ವಲ್ಪ ಜಾಸ್ತಿ ನೀವು ಹಾಕ್ಬೋದು. ಆದರೆ ಇದು ಏನಾಗುತ್ತೆ ಅಂದರೆ ಇದರಲ್ಲಿ ಉಪ್ಪು ಹಾಕಿದ್ರಿಂದ ಉಪ್ಪು ಸ್ವಲ್ಪ ನೀರು ಬಿಡುತ್ತೆ. ಹಾಗಾಗಿ ನಾನು ಇಷ್ಟೇ ದಪ್ಪವನ್ನು ಇಡ್ತಿದ್ದೀನಿ ಇಲ್ಲಿ. ಖಂಡಿತ ನೀವು ಟ್ರೈ ಮಾಡಿ. ಇದನ್ನು ಯಾವುದಾದ್ರೂ ಒಂದು ಟೈಟ್ ಕಂಟೈನರ್ನಲ್ಲಿ ನೀವು ಮುಚ್ಚಿಟ್ರೆ ಇದು ಎಷ್ಟು ಟೈಮ್ ಕೂಡ ಬರುತ್ತೆ, ಏನೋ ಹಾಳಾಗೋದಿಲ್ಲ. ಇದು ಫ್ರಿಜ್ಜಲ್ಲೇ ನೀವು ಇಡಬೇಕಂತ ಏನಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ ಇದು. ಆದರೆ ಇದಕ್ಕೆ ಯಾವುದೇ ತಣ್ಣಗೆ ನೀರು ಅಥವಾ ಸ್ಪೂನು ಅದು ಇದು ತಣ್ಣಗಿರುವ ಅಂದರೆ ನೀರಿರುವ ಸ್ಪೂನೆಲ್ಲ ಯೂಸ್ ಮಾಡಬೇಡಿ. ಒಣ ಇದ್ದರೆ ತುಂಬ ಒಳ್ಳೆಯದು. ಓಕೆ, ಖಂಡಿತ ನಿಮಗೆ ಇಷ್ಟ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ.